ಇವತ್ತು ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ಗಂಡು ಮಕ್ಕಳ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯ ಕುರಿತಂತೆ ಭಾಳಷ್ಟು ವಿಷಯಗಳು ಚರ್ಚೆ ಮಾಡಲ್ಪಟ್ಟಿತ್ತು. ಇತ್ತೀಚಿನ ದಿನಗಳಲ್ಲಿ ಭಾರತದ ಅಂಕಿಅಂಶಗಳನ್ನ ಗಮನಿಸಿದಾಗ 51% ಅಂತ ಹೇಳಿದರೆ 100%ಅಲ್ಲಿ 51% ಅಂದರೆ ಅರ್ಧಕ್ಕಿಂತಲೂ ಹೆಚ್ಚು ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇರುವಂಥದ್ದನ್ನು ಸರ್ಕಾರ ಗಮನಿಸಿದೆ ಹಾಗೂ ಸಂಘ ಸಂಸ್ಥೆಗಳು ಗಮನಿಸ್ತಿವೆ. ಈ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಾದರೆ ಒಂದು ಸಣ್ಣದಾಗಿ ಆದರೂ ಹೇಳ್ಕೊಳ್ಬೋದು, ಯಾವುದೇ ನ್ಯಾಯವೂ ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇನ್ನು ಗಂಡು ಮಕ್ಕಳು ಹೇಳ್ಕೊಳ್ಳಲೇ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅವರು ಮುಕ್ತವಾಗಿ ಹೊರಬಂದು ತಮ್ಮ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯವನ್ನು ಮುಜುಗರವಿಲ್ಲದೆ ಹೇಳುವಂಥದ್ದಾಗಬೇಕು. ಯಾಕೆ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಈ ಥರದೊಂದು ಪ್ರಾಥಮಿಕವಾಗಿ ಗಂಡು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯದ ಖಂಡಿಸ್ಲಿಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ. ಇದನ್ನು ರಾಜ್ಯಾದ್ಯಂತ ಮೊದಲು ಜಿಲ್ಲಾದ್ಯಂತ ಅವೇರ್ನೆಸ್ ಮೂಡಿಸುವಂಥದ್ದು ಹಾಗೂ ಮಠ ಮಂದಿರಗಳಲ್ಲಿ ಹಾಗೂ ಚರ್ಚ್ಗಳಲ್ಲಿ ಹಾಗೂ ಇನ್ನಿತರೆ ಸೆಂಟ್ರ್ಗಳಲ್ಲಿ, ಶಾಲಾ ಕಾಲೇಜು ಆವರಣಗಳಲ್ಲಿ, ಸ್ವಯಂ ಸೇವಾ ಸಂಸ್ಥೆಯ ಆವರಣದಲ್ಲಿ ಈ ಥರದ ಗಂಡು ಮಕ್ಕಳ ಸೂಕ್ಷ್ಮವಾಗಿ ನೋಡುವಂತಹ ಪರಿಸ್ಥಿತಿಯನ್ನು ಅವಲೋಕಿಸಲಿಕ್ಕೆ ಮತ್ತು ಪ್ರಚಾರ ಪಡಿಸಲಿಕ್ಕೆ ಈ ಥರದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಸರ್. ಯಾಕೆ ಅಂತ ಹೇಳಿದರೆ ಗಂಡು ಮಕ್ಕಳು ಹೆಚ್ಚಿನ ಮಟ್ಟದಲ್ಲಿ ಶೋಷಣೆಗೊಳಗಾಗ್ತಿದೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಶೋಷಣೆಗೆ ಹೆಚ್ಚಿನ ಮಟ್ಟದಲ್ಲಿ ಒಳಗಾಗ್ತಿದ್ದೇವೆ. ಆದರೆ ಲೈಂಗಿಕ ಅಪರಾಧಗಳ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಲಿಕ್ಕೆ, ಮುಜುಗರದಿಂದ ಆಚೆ ಬಂದು ತಮ್ಮ ನೋವುಗಳನ್ನು ದಾಖಲಿಸಲಿಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ತಮಗಾದ ನೋವು, ಹತಾಶೆ, ಮುಜುಗರ ಮತ್ತು ಕೀಳಿರಿಮೆಯಿಂದ ನೋಯುವ ಕಾರಣದಿಂದ ಆ ಮಕ್ಕಳುಗಳಿಗೆ ಒಂದು ಸುಶಿಕ್ಷಿತವಾದಂತಹ ಜವಾಬ್ದಾರಿಯುತವಾದಂಥ ಹೇಳಿಕೆಗಳನ್ನ ದಾಖಲಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಬೆವರು ವಾಸನೆ ಅಂತ ಈ ಹಿಂದೆ ಕೂಡ ತೋಳ್ಪಾಡಿಯವರು ಹೇಳುವ ಹಾಗೆ ಸಿದ್ದರಾಮಯ್ಯನವರೇ ಹೇಳಿದ್ದು 2014ರಲ್ಲಿ, ಅಯ್ಯೋ ನಾನು ಬಟ್ಟೆ ಬಿಚ್ಚಿ ಹಾಕ್ಕೊಂಡು ನನ್ನ ಬೆವರು ವಾಸನೆ ಹೊಡಿತದೆ ಅಂದರೆ ನನ್ನ ಚಡ್ಡಿ ಇನ್ನೂ ಕೆಟ್ಟ ವಾಸನೆ ಬರ್ತದೆ ಅಂತ ಸಿದ್ದರಾಮಯ್ಯ ಹೇಳಿದವರು ಮೊನ್ನೆ 2024ರ ಎಂಡಲ್ಲಿ 2025ರ ಪ್ರಾರಂಭಿಕ ಹಂತದಲ್ಲಿ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೊಳ್ತಾರೆ. ಏನು ಹೇಳೋಣ ಇದಕ್ಕೆ? ಯಾಕೆ ಇವರು ಶಕ್ತಿಗಳು ಕುಗ್ತಾ ಇದೆ? ಯಾಕೆ ಸೋಷಲಿಸ್ಟಾಗಿ ಯೋಚನೆ ಮಾಡ್ತಾ ಇಲ್ಲ? ಸಾಮಾಜಿಕ ಪರಿವರ್ತನೆಯಿಂದ ಬಂದಂಥವ್ರು ಬಿಡಿ, ಬೇರೆಯವರು ಡ್ಯಾನ್ಸ್ ಹೊಡ್ಕೊಂಡು ಹೋಗ್ತಾರೆ, ಮತ್ತೊಬ್ಬರು ಏನೋ ಮಾಡ್ಕೊಂಡು ಹೋಗ್ತಾರೆ. ನಮ್ಮವರು ಅಂತ ಅಂದ್ಕೊಳ್ಳೋರೇ ಹಿಂಗೆ ವೀಕ್ ಆಗ್ತಾ ಇದ್ದಾಗ ನಮ್ಮ ಜಾಗೃತಿ ಯಾವ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿದೆ, ಯಾವ ಅಂಕಿಅಂಶಗಳು ನಾವು ಮುಂದಿಡಬೇಕು. ದೀನು ಅಂತೂ ವಿಪರೀತ ಹೇಳಿದ್ದಾರೆ, ಪ್ರತಿಯೊಂದನ್ನು ಬಿಡಿಸಿ ಹೇಳಿದ್ದಾರೆ. ಇನ್ನೂ ಎಷ್ಟು ಹೇಳಲಿಕ್ಕೆ ಸಾಧ್ಯ? ಒಂದು ಈ ನಿಟ್ಟಿನಲ್ಲಿ ನಾವು ನಮ್ಮವರನ್ನು ಕಿವಿ ಹಿಂಡುವ ಕೆಲಸವನ್ನು ಮಾಡಲೇಬೇಕು. ಯಾಕೆಂತ ಹೇಳಿದರೆ ಇಲ್ಲ ಅಂದರೆ ನಮ್ಮ ಧ್ವನಿ ಕರ್ಕಸವಾಗುತ್ತೆ ಮತ್ತು ನಮ್ಮ ಧ್ವನಿ ಯಾರಿಗೂ ತಲುಪಲ್ಲ. ಮತ್ತು ಮುಖ್ಯವಾಹಿನಿಯ ಎಲ್ಲ ಪತ್ರಿಕೆಗಳಿಗೆ ಸಮಾಜ ಸೇವೆ ಅಥವಾ ಸಮಾಜ ಮುಖಿಯಾದಂಥ ಹೋರಾಟವನ್ನು ಖಳನಾಯಕರಂತೆ ನೋಡಿಬಿಟ್ರೆ, ಇವರು ಹೋರಾಟ ಮಾಡ್ತಿರೋರೇ ಖಳನಾಯಕರಾಗ್ಬಿಟ್ರೆ ಭಾರಿ ಕಷ್ಟ ಆಗಿರುವ ಪರಿಸ್ಥಿತಿಯಲ್ಲಿ ಇದೊಂಥರ ತುರ್ತು ಪರಿಸ್ಥಿತಿನೇ ಅಲ್ಲ. ಭೂಮಿ ಕಳ್ಳ ಅಲ್ಲಿದ್ದಾನೆ ನೋಡಪ್ಪ ಅಂತ ನಾವು ತೋರಿಸಿದ್ರೆ ಬೆರಳು ಮಾಡಿದ ಕೂಡಲೇ ನಾನೇ ಕಳ್ಳ ಆಗೋದಿದೆಯಲ್ಲ, ಆ ಥರದ್ದು ಒಂದು ಅಂಶ ಇದೆ. ಒಂದು. ಎರಡನೇದು, ಅವ್ನು ಕೊಂದಿದ್ದಾನೆ ನೋಡೇ ಈ ಥರದ ಸಾಕ್ಷ್ಯಗಳಿವೆ ಅಂತ ಹೇಳಿದ್ರೆ ನಾವೇ ಕಳ್ಳರಾಗಿರೋದು. ಮೊನ್ನೆ ಮಠದ ಕೇಸಲ್ಲೂ ಹಾಗೆ ಆಗಿರೋದು. ಮಠದಲ್ಲಿರುವ ವೈದ್ಯಾಧಿಕಾರಿಯೇ ಸರ್ಕಾರಿ ವೈದ್ಯಾಧಿಕಾರಿ, ಅವರೇ ಕೊಡುವಂಥದ್ದು ಮೆಡಿಕಲ್ ರಿಪೋರ್ಟು. ಮತ್ತು ಕೇಳುವಂಥ ಪ್ರಶ್ನೆಯೂ ಕೂಡ ಹಂಗೆ ಇರುತ್ತೆ. ನೀನು ಅವತ್ತು ಊಟ ಮಾಡಿದೆಯಪ್ಪ? ಊಟ ಮಾಡಿದೆ. 2025 ಡಿಸೆಂಬರಲ್ಲಿ ನೀನು ನನ್ನ ಜೊತೆಲಿ 26ನೇ ತಾರೀಕು ಊಟ ಮಾಡಿದೆಯಲ್ಲ ಅಂತಂದರೆ ನಾನು ಊಟ ಮಾಡಿದ್ನಲ್ಲ ನಿನ್ನ ಜೊತೆ, 25ನೇ ತಾರೀಕು ಬಂದೇ ಇರೋದಿಲ್ಲ. ಆ ಥರದ ಬುದ್ಧಿವಂತಿಕೆಯ ಜನ ಅವರ ಪರವಾಗಿ ಎಲ್ಲ ಕಡೆಯಲ್ಲೂ ಕೆಲಸ ಮಾಡ್ತಿದ್ದಾಗ ನಾವು ಕೂಡ ಸ್ಟಡಿ, ರಿಸರ್ಚ್ ಓರಿಯೆಂಟೆಡ್ ಮತ್ತು ಸತ್ಯದ ಪ್ರತಿಬಿಂಬವಾಗಿ ಕೆಲಸ ಮಾಡುವಂಥದ್ದು ಮಾತ್ರ ಮಾಡ್ತಲೇ ಜಾಗೃತಿಗೊಳಿಸುವಂಥದ್ದು, ವಿವೇಕಯುತವಾಗಿ ಜನರನ್ನು ಸೂಕ್ಷ್ಮ ಸಂವೇದನೆಶೀಲವಾಗಿ ನಡೆಸ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ, ದಯಮಾಡಿ ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಳ್ಳಿ. ಆಮೇಲೆ ಚರ್ಚಿಸೋಣ, ಮತ್ತೆ ಚರ್ಚಿಸೋಣ. ನಮ್ಮ ಮೇಲೆ ಮಿಸ್ಟೇಕ್ ಇದ್ದರೆ ತಿದ್ದುಕೊಳ್ಳೋಣ. ನಮಸ್ಕಾರ.